ಬಗ್ಗೆ ನಾನೇನು ಕಾಮೆಂಟ್ಸ್ ಮಾಡಕ್ಕೆ ಹೋಗಲ್ಲ. ಯಾಕಂದ್ರೆ ನೀವು ಕೂಡ ಅವ್ರನ್ನ ಬಿಜೆಪಿ ಬರ್ಬೇಕಂತ ಕರೆದಿದ್ರಿ, ಆಹ್ವಾನ ಮಾಡಿದ್ರಿ. ಆದ್ರೆ ಈ ಹಂತದಲ್ಲಿ ಅವರು ಸೋಲ್ತಾರೆ ಅನ್ನುವಂತ ಒಂದು ಹೇಳಿಕೆ ಕೊಡ್ತಾರೆ. ಕೆಲವೊಂದು ಕಡೆ ಮುನಿಸು ಇನ್ನೂ ಮುಂದುವರೆದಿದೆಯಾ? ಇದ್ರ ಬಗ್ಗೆ ನಾನೇನು ಕಾಮೆಂಟ್ಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ನಮ್ಮದೇನು ಚುನಾವಣೆ ಘೋಷಣೆ ಆಗಿರೋ ಕಾರಣ ಚುನಾವಣೆ ಗೆಳೆಯ ಸಲುವಾಗಿ ಇವತ್ತು ನಿನ್ನೆ ನಾನು ಘೋಷಣೆ ಆದಮೇಲೆ ಪುನಃ ನಿಮ್ಮನ್ನೆಲ್ಲರೂ ಕರೆದು ಮಾತಾಡಬೇಕು, ನಿಮ್ಮೆಲ್ಲರ ಜೊತೆಲಿ ನನ್ನ ಅನಿಸಿಕೆಗಳನ್ನು ತಿಳಿಸ್ಬೇಕನ್ನಂಥ ಕಾರಣದಿಂದ ನಾನು ಕರೆದಿದ್ದೀನಿ. ಹಂಗಾಗಿ ಬಹುಶಃ ಬೇರೆಯವ್ರ ಬಗ್ಗೆ ನಾನೇನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ ಅಂತೇಳಿ ತಿಳ್ಕೊಳ್ತೀನಿ. ಬಹುಶಃ ಇವೆಲ್ಲ ಕೂಡ ಯಾರೇ ಮಾತಾಡಿದ್ರು ಕೂಡ ಈ ಚುನಾವಣೆ ಗೆಲ್ಲೋದ ಮೂಲಕ ಎಲ್ಲರೂ ಕೂಡ ಬಹುಶಃ ಉತ್ತರ ಕೊಟ್ಟಂಗೆ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಅಲ್ಲ, ಬೇರೆಯವರೇ ಮಾಡ್ತಿರುತ್ತೆ, ನಮ್ಮವ್ರು ಯಾರು ಮಾಡೋಕ್ಕಾಗಲ್ಲ. ನಮ್ಮವರು ನಮ್ಮ ಜೊತೆಲಿ ಇದ್ದೇ ಇರ್ತಾರೆ. ದ್ವೇಷದ್ದು ಮತ್ತು ಮೋಸದ ರಾಜಕಾರಣ ಅವರೇ ಮಾಡಬೇಕಲ್ಲ. ಈ ತಂತ್ರಗಳಲ್ಲಿ ಇವಾಗ ಒಂದು ಕಡೆ ದ್ವೇಷ ಆಗಿರ್ಬೋದು. ಚನ್ನಕೇಶವ ಸೀಸನಲ್ ಫ್ರೂಟ್ ಫಾರ್ಮಿಂಗ್ ಮಾಡಿ 365 ದಿನವೂ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಒಂದು ಕಡೆ ಅಜ್ಞಾತವಾಸ ಆಗಿರ್ಬೋದು, ವನವಾಸ ಆಗಿರ್ಬೋದು, ಎಲ್ಲವನ್ನು ಕೂಡ ತಪ್ಪಿಸ್ಬೇಕಂದ್ರೆ ಕೂಡ ಅವರೆಲ್ಲರೂ ಕೂಡ ಷಡ್ಯಂತ್ರ ಮಾಡ್ತಾಯಿದ್ರು. ಜನರು ನನ್ನ ಗೆಲ್ಲಿಸ್ಬೇಕು ಅನ್ನೋಂಥ ಜನರು ಏನು ತೀರ್ಮಾನಿಸಿದ್ರು, ಮನಸ್ಸು ಗ್ಯಾರಂಟಿ ಖಂಡಿತವಾಗಿ ರಾಮ್ಲವ್ರು ಗೆಲ್ಲಿಸ್ತಾರೆ ಅನ್ನೋಂಥ ವಿಶ್ವಾಸ ಜನರು ಒಂದು ಕಡೆ ಇದ್ದಂಥ ಟೈಮಲ್ಲಿ ಇವೆಲ್ಲ ಕೂಡ ಒಡ್ಕೊಂಡು ಹೋಗ್ತಾವೆ. ಖಂಡಿತವಾಗಿ ಗೆಲ್ತೀವಿ ಅನ್ನೋಂಥ ವಿಶ್ವಾಸ ಇದೆ. ಸರ್, ನಾನು ಹೇಳ್ತೀನಲ್ಲ ಸರ್, ಎಷ್ಟೇ ಮಂದಿ ಯಾರೇ ಸೋಲಿಸ್ಬೇಕಂದ್ರೆ ಕೂಡ ಇವತ್ತು ನನ್ನ ಕೈಲಿಲ್ಲ, ಅವ್ರ ಕೈಲಿಲ್ಲ. ಈ ಚುನಾವಣೆ ಕೇವಲ ರಾಮ್ಲು ಚುನಾವಣೆ ಅಲ್ಲ, ಇನ್ನೊಬ್ಬರು ಚುನಾವಣೆ ಅಲ್ಲ. ಈ ಚುನಾವಣೆ ನಡೀತಿರೋದು ದೇಶದ ಸಲುವಾಗಿ, ನರೇಂದ್ರ ಮೋದಿಜಿ ಸಲುವಾಗಿ ಚುನಾವಣೆಗಳು ನಡೀತಿದ್ದಾವೆ. ಇವತ್ತು ಈ ಚುನಾವಣೆ ಯಾರು ಮಾಡಬೇಕು, ಒಬ್ಬರು ಸೋಲಿಸ್ಬೇಕಂದಿದ್ರೆ ಕೂಡ ಯಾರೊಬ್ಬರು ಅಂದರೆ ಮತದಾನ ಹಾಕಂಥ ಜನರು ಒಂದು ಕಡೆ ಇದ್ದಾರಲ್ಲ. ನನ್ನ ಸೋಲಿಸ್ಬೇಕಂದೇಳಿ ಕೆಲವು ನಾಯಕರು ಅಂದ್ಕೊತಾ ಇದ್ದಾರೆ, ನಾನು ಗೆಲ್ಲಿಸ್ಬೇಕಂದೇಳಿ ಜನರು ತಿಳ್ಕೊತಾ ಇದ್ದಾರೆ. ಜನ ತಿಳ್ಕೊಂಡಂಥ ಟೈಮಲ್ಲಿ ಜನಶಕ್ತಿ ಮುಂದೆ ಯಾವ ಶಕ್ತಿಗಳು ನಿಲ್ಲಲ್ಲ ಅಂತೇಳಿ ತಿಳ್ಕೊಂಡಿನಿ. ಬಗ್ಗೆ ನಾನೇನು ಕಾಮೆಂಟ್ಸ್ ಮಾಡೋಕ್ಕೆ ಹೋಗಲ್ಲ. ಯಾಕಂದ್ರೆ ನೀವು ಕೂಡ ಅವ್ರನ್ನ ಬಿಜೆಪಿ ಬರ್ಬೇಕಂತ ಕರೆದಿದ್ರಿ, ಆಹ್ವಾನ ಮಾಡಿದ್ರಿ. ಆದ್ರೆ ಈ ಹಂತದಲ್ಲಿ ಅವರು ಸೋಲ್ತಾರೆ ಅನ್ನುವಂತ ಒಂದು ಹೇಳಿಕೆ ಕೊಡ್ತಾರೆ. ಕೆಲವೊಂದು ಕಡೆ ಮುನಿಸು ಇನ್ನೂ ಮುಂದುವರೆದಿದೆಯಾ? ಇದ್ರ ಬಗ್ಗೆ ನಾನೇನು ಕಾಮೆಂಟ್ಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ನಮ್ಮದೇನು ಚುನಾವಣೆ ಘೋಷಣೆ ಆಗಿರೋ ಕಾರಣ ಚುನಾವಣೆ ಗೆಳೆಯ ಸಲುವಾಗಿ ಇವತ್ತು ನಿನ್ನೆ ನಾನು ಘೋಷಣೆ ಆದಮೇಲೆ ಪುನಃ ನಿಮ್ಮನ್ನೆಲ್ಲರೂ ಕರೆದು ಮಾತಾಡಬೇಕು, ನಿಮ್ಮೆಲ್ಲರ ಜೊತೆಲಿ ನನ್ನ ಅನಿಸಿಕೆಗಳನ್ನು ತಿಳಿಸ್ಬೇಕನ್ನಂಥ ಕಾರಣದಿಂದ ನಾನು ಕರೆದಿದ್ದೀನಿ. ಹಂಗಾಗಿ ಬಹುಶಃ ಬೇರೆಯವ್ರ ಬಗ್ಗೆ ನಾನೇನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ ಅಂತೇಳಿ ತಿಳ್ಕೊಳ್ತೀನಿ. ಬಹುಶಃ ಇವೆಲ್ಲ ಕೂಡ ಯಾರೇ ಮಾತಾಡಿದ್ರು ಕೂಡ ಈ ಚುನಾವಣೆ ಗೆಲ್ಲೋದ ಮೂಲಕ ಎಲ್ಲರೂ ಕೂಡ ಬಹುಶಃ ಉತ್ತರ ಕೊಟ್ಟಂಗೆ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಅಲ್ಲ, ಬೇರೆಯವರೇ ಮಾಡ್ತಿರುತ್ತೆ, ನಮ್ಮವ್ರು ಯಾರು ಮಾಡೋಕ್ಕಾಗಲ್ಲ. ನಮ್ಮವರು ನಮ್ಮ ಜೊತೆಲಿ ಇದ್ದೇ ಇರ್ತಾರೆ. ದ್ವೇಷದ್ದು ಮತ್ತು ಮೋಸದ ರಾಜಕಾರಣ ಅವರೇ ಮಾಡಬೇಕಲ್ಲ. ಈ ತಂತ್ರಗಳಲ್ಲಿ ಇವಾಗ ಒಂದು ಕಡೆ ದ್ವೇಷ ಆಗಿರ್ಬೋದು, ಒಂದು ಕಡೆ ಅಜ್ಞಾತವಾಸ ಆಗಿರ್ಬೋದು, ವನವಾಸ ಆಗಿರ್ಬೋದು, ಎಲ್ಲವನ್ನು ಕೂಡ ತಪ್ಪಿಸ್ಬೇಕಂದ್ರೆ ಕೂಡ ಅವರೆಲ್ಲರೂ ಕೂಡ ಷಡ್ಯಂತ್ರ ಮಾಡ್ತಾಯಿದ್ರು. ಜನರು ನನ್ನ ಗೆಲ್ಲಿಸ್ಬೇಕು ಅನ್ನೋಂಥ ಜನರು ಏನು ತೀರ್ಮಾನಿಸಿದ್ರು, ಮನಸ್ಸು ಗ್ಯಾರಂಟಿ ಖಂಡಿತವಾಗಿ ರಾಮ್ಲವ್ರು ಗೆಲ್ಲಿಸ್ತಾರೆ ಅನ್ನೋಂಥ ವಿಶ್ವಾಸ ಜನರು ಒಂದು ಕಡೆ ಇದ್ದಂಥ ಟೈಮಲ್ಲಿ ಇವೆಲ್ಲ ಕೂಡ ಒಡ್ಕೊಂಡು ಹೋಗ್ತಾವೆ. ಖಂಡಿತವಾಗಿ ಗೆಲ್ತೀವಿ ಅನ್ನೋಂಥ ವಿಶ್ವಾಸ ಇದೆ. ಸರ್, ನಾನು ಹೇಳ್ತೀನಲ್ಲ ಸರ್, ಎಷ್ಟೇ ಮಂದಿ ಯಾರೇ ಸೋಲಿಸ್ಬೇಕಂದ್ರೆ ಕೂಡ ಇವತ್ತು ನನ್ನ ಕೈಲಿಲ್ಲ, ಅವ್ರ ಕೈಲಿಲ್ಲ. ಈ ಚುನಾವಣೆ ಕೇವಲ ರಾಮ್ಲು ಚುನಾವಣೆ ಅಲ್ಲ, ಇನ್ನೊಬ್ಬರು ಚುನಾವಣೆ ಅಲ್ಲ. ಈ ಚುನಾವಣೆ ನಡೀತಿರೋದು ದೇಶದ ಸಲುವಾಗಿ, ನರೇಂದ್ರ ಮೋದಿಜಿ ಸಲುವಾಗಿ ಚುನಾವಣೆಗಳು ನಡೀತಿದ್ದಾವೆ. ಇವತ್ತು ಈ ಚುನಾವಣೆ ಯಾರು ಮಾಡಬೇಕು, ಒಬ್ಬರು ಸೋಲಿಸ್ಬೇಕಂದಿದ್ರೆ ಕೂಡ ಯಾರೊಬ್ಬರು ಅಂದರೆ ಮತದಾನ ಹಾಕಂಥ ಜನರು ಒಂದು ಕಡೆ ಇದ್ದಾರಲ್ಲ. ನನ್ನ ಸೋಲಿಸ್ಬೇಕಂದೇಳಿ ಕೆಲವು ನಾಯಕರು ಅಂದ್ಕೊತಾ ಇದ್ದಾರೆ, ನಾನು ಗೆಲ್ಲಿಸ್ಬೇಕಂದೇಳಿ ಜನರು ತಿಳ್ಕೊತಾ ಇದ್ದಾರೆ. ಜನ ತಿಳ್ಕೊಂಡಂಥ ಟೈಮಲ್ಲಿ ಜನಶಕ್ತಿ ಮುಂದೆ ಯಾವ ಶಕ್ತಿಗಳು ನಿಲ್ಲಲ್ಲ ಅಂತೇಳಿ ತಿಳ್ಕೊಂಡಿನಿ.